ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ನಾನು ಇವತ್ತೇನು ಸೇರಿಕೊಳ್ತಾ ಇದ್ದೀನಿ, ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಶ್ರಮ ಪಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ತಡ ಆಗ್ಲಿಲ್ವಾ ಬರುವಂತ ಬಿಜೆಪಿಗೆ ಅಂತ? ಹಿಂದೆನೆ ಬಂದಿದ್ರೆ ಇದು ಪ್ಲಸ್ ಆಗ್ತಿತ್ತ, ಬಿಜೆಪಿಗೆ ಮತ್ತಷ್ಟು ಸೀಟ್ಗಳು ಹೆಚ್ಚಾಗ್ತಾ ಇತ್ತು. ನನ್ನ ಲೆಕ್ಕದಲ್ಲಿ ಈಗಾಗಲೇ ಜನರೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಈಗ ನೀವು ಆರಂಭದಲ್ಲಿ ಬಿಜೆಪಿಯನ್ನು ಸೇರಬೇಕು ಅಂತ ಹೇಳಿದ್ರಿ, ನಾವು ಮರ್ಜಿ ಮಾಡ್ತೀನಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ ಗಲಾಟೆಯ ಸಂದರ್ಭದಲ್ಲಿ. ಆದ್ರೆ ಹೈಕಮಾಂಡ್ ನಿಮಗೆ ತಗೊಳ್ಳೋದಕ್ಕೆ ಮನಸ್ಸನ್ನ ಮಾಡಿಲ್ಲ, ಆ ಕಾರಣಕ್ಕೆ ಇಷ್ಟು ದಿನ ತಡವಾಯಿತು. ಆ ಕಾರಣಕ್ಕೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ. ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದರೂ ಈಗಲೇ ತೋರಿಸಿದ್ರೆ ನಾನು ಅದಕ್ಕೆ ಮರ್ಜಿ ಮಾಡ್ತೀವಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ. ತಾವು ಆ ರೀತಿ ತಪ್ಪು ಹೇಳಿಕೆ ತಾವು ಕೊಡಬೇಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಅವತ್ತು ಅಂತೇಳಿ ನೀವೇ ಊಹಿಸ್ಕೊಳ್ತಾ ಇದ್ದೀರಿ. ಈಗ ನೀವು ಆರಂಭದಲ್ಲಿ ಬಿಜೆಪಿಯನ್ನು ಸೇರಬೇಕು ಅಂತ ಹೇಳಿದ್ರಿ, ನಾವು ಮರ್ಜಿ ಮಾಡ್ತೀನಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ ಗಲಾಟೆಯ ಸಂದರ್ಭದಲ್ಲಿ. ಆದ್ರೆ ಹೈಕಮಾಂಡ್ ನಿಮಗೆ ತಗೊಳ್ಳೋದಕ್ಕೆ ಮನಸ್ಸನ್ನ ಮಾಡಿಲ್ಲ, ಆ ಕಾರಣಕ್ಕೆ ಇಷ್ಟು ದಿನ ತಡವಾಯಿತು. ಆ ಕಾರಣಕ್ಕೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ. ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದರೂ ಈಗಲೇ ತೋರಿಸಿದ್ರೆ ನಾನು ಅದಕ್ಕೆ ಮರ್ಜಿ ಮಾಡ್ತೀವಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ. ತಾವು ಆ ರೀತಿ ತಪ್ಪು ಹೇಳಿಕೆ ತಾವು ಕೊಡಬೇಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಅವತ್ತು ಅಂತೇಳಿ ನೀವೇ ಊಹಿಸ್ಕೊಳ್ತಾ ಇದ್ದೀರಿ.